ಇದು ಮೈಲಾರಲಿಂಗೇಶ್ವರ, ಶಿಬಾರಗಟ್ಟಿ ಮೈಲಾರಲಿಂಗೇಶ್ವರ ದೇವಸ್ಥಾನ ಅಂತ ಇದೆ. ಇವತ್ತು ಕಾರ್ತಿಕ ಅಮಾವಾಸ್ಯೆ. ಸರಪಳಿ ಪವಾಡ ಕಲ್ಲು ಅಂತ ಇದೆ. ಇದು ಸರಪಳಿ ಪವಾಡ ಕಲ್ಲು. ಇದು ಮೈಲಾರಲಿಂಗೇಶ್ವರನ ಹೆಂಡತಿ ಗಂಗಮಾಳಮ್ಮ ದೇವಿ ದೇವಸ್ಥಾನ. ಶ್ರೀ ಗಂಗಮಾಳಮ್ಮ ದೇವಿ ದೇವಸ್ಥಾನ. ಮೈಲಾರಲಿಂಗೇಶ್ವರನ ಹೆಂಡತಿ ಅನ್ಕೋತೀನಿ. ಗಂಗಮಾಳಮ್ಮ ದೇವಿ ಹಿಂದೆ ಇದೆ, ಮುಂದಗಡೆ ಒಂದು ಸಣ್ಣ ಈಶ್ವರ ಲಿಂಗ ಇದೆ. ನೋಡಿ, ಇದು ಪಾದ ಇದೆ. ಇದು ಗಣೇಶ. ನಾನು ಈ ದೇವಸ್ಥಾನ ನನ್ನ ಚಾನಲಲ್ಲಿ ಮೊದಲು ಒಂದು ಸಲ ತೋರಿಸಿದ್ದೀನಿ. 1 ವರ್ಷ ಆಗಿದೆ ಅನಿಸುತ್ತೆ. ಹಳೆ ವಿಡಿಯೋದಲ್ಲೂ ಇದೆ, ಬೇಕಿದ್ದವರು ಹೋಗಿ ನೋಡ್ಬೋದು ಅಲ್ಲಿ. ಇದು ಬಲಮುರಿ ಗಣೇಶ ಗುಡಿ, ಶ್ರೀ ಬಲಮುರಿ ಗಣೇಶ ಗುಡಿ. ಸೊಂಡ್ಲು ಬಲಕ್ಕೆ ಇದೆ ನೋಡಿ, ಹಂಗಾಗಿ ಬಲಮುರಿ ಗಣೇಶ ಗುಡಿ. ಬಲಮುರಿ ಗಣೇಶ ಇರೋದು ಭಾಳ ರೇರು, ತುಂಬ ಕಮ್ಮಿ. ಇಲ್ಲಿದೆ ನೋಡಿ, ಹಾವೇರಿಯಲ್ಲಿರೋರು ಬಂದು ನೋಡಿ. ಇದು ಆಂಜನೇಯ. ಹಾವೇರಿಲಿರೋರು ಬಂದು ನೋಡಿ, ಖಂಡಿತ ತುಂಬ ಚೆನ್ನಾಗಿದೆ ಗುಡಿ. ಹಾವೇರಿ ಸುತ್ತಮುತ್ತ ಇರೋರು ಬರ್ಬೋದು. ಇದು ಧ್ವಜಸ್ತಂಭ ನೋಡಿ. ಇದು ಬಸವಣ್ಣ ದೇವರ ಗುಡಿ. ಇಲ್ಲೆಲ್ಲ ಬಸವಣ್ಣ ದೇವರಿಗೆ ಬೇರೆ ಇರುತ್ತೆ. ಇದು ಏನಂತ ಇದೆ ಗೊತ್ತಾ? ಶ್ರೀ ಲಿಂಗಾಯತ ಬಾಳಿಕಾಯಿ ಬಸವಣ್ಣ ದೇವಸ್ಥಾನ. ಬಾಳಿಕಾಯಿ ಬಸವಣ್ಣ ದೇವಸ್ಥಾನ ಅಂತೆ. ಯಾಕೆ ಹಂಗಿಟ್ಟಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಸಂತೆ ನಡೆಯುತ್ತೆ ಈ ದೇವಸ್ಥಾನದ ಮುಂದೆ, ಹಾಗಾಗಿ ಎಲ್ಲರೂ ಬಾಳೆಕಾಯಿ ಕೊಡ್ತಿದ್ರೇನೋ, ಅದಕ್ಕೋಸ್ಕರ ಬಾಳಿಕಾಯಿ ಬಸವಣ್ಣ ದೇವಸ್ಥಾನ ಅಂತ. ಹಾವೇರಿ ಇದು ನೋಡಿ. ಮುಂದೆ ಒಂದು ಇದು ಮೇಲೆ ವಾಸ್ಕಲ್ಲಲ್ಲಿ ಗಣೇಶ ಇದೆ ನೋಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆದವರು ಬಂದು ನೋಡಿ. ದೇವಸ್ಥಾನನೂ ಅಷ್ಟೇ ದೊಡ್ಡದಾಗಿದೆ. ಆರಾಮಾಗಿ ಕುತ್ಕೊಂಡು ದೇವರನ್ನ ಕೈ ಮುಗಿದು ದೇವರನ್ನ ಮನಸಾರೆ ಬೇಡ್ಕೊಂಡು ಹೋಗ್ಬೋದು. ಅದಕ್ಕೆ ಹೇಳ್ತಾ ಇರೋದು, ಬಂದು ನೋಡಿ. ಆದವರು ಹಾವೇರಿ ಸುತ್ತಮುತ್ತ ಇರೋರೆಲ್ಲ ಬಂದು ನೋಡಿ.